ಬೆಂಗಳೂರಿನಿಂದ ಉತ್ತರಾಖಂಡಕ್ಕೆ ಪ್ರವಾಸ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಹಣ ಹೆಚ್ಚು ಖರ್ಚಾಗತ್ತೆ ಅನ್ನೋ ಬೇಸರನ? ಹಾಗಿದ್ರೆ ಈಗಲೇ ಆ ಟೆನ್ಷನ್ ಬಿಟ್ಬಿಡಿ. ಮಂಜಿನ ಮಧ್ಯೆ ತೇಲಾಡ್ತಾ ಈ ಒತ್ತಡದ ಬದುಕಿಗೆ ಬ್ರೇಕ್ ಹಾಕಿ ನಿಮ್ಮ ಪೋಷಕರೊಂದಿಗೆ ಟೂರ್ ಹೋಗೋಕೆ ಪ್ಲಾನ್ ಮಾಡಿ. ಕಡಿಮೆ ವೆಚ್ಚದಲ್ಲಿ ನೀವು ಉತ್ತರಾಖಂಡ ಸುತ್ತಬಹುದು. ಪ್ಯಾಕೇಜ್ ಡೀಟೇಲ್ಸ್ ನಾವು ಕೊಡ್ತೀವಿ. ಟ್ರಿಪ್ಗೆ ಹೋಗೋಕೆ ನೀವು ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳಿ. ಉತ್ತರ ಭಾರತದ ಹಿಮಾಲಯ ಪ್ರಾಂತ್ಯದ ರಾಜ್ಯವಾಗಿರುವ ಉತ್ತರಾಖಂಡ ಆಧ್ಯಾತ್ಮಿಕತೆಯ ಭಂಡಾರವನ್ನೇ ತನ್ನೊಳಗೆ ಹೊಂದಿರುವಂತಹ ರಾಜ್ಯವಾಗಿದೆ. ದೇವಭೂಮಿ ಎಂದೇ ಹೆಸರುವಾಸಿಯಾಗಿರುವ ಇದು ಮೊದಲು ಹಿಮಾಚಲ ಎಂದು ಕರೆಯಲ್ಪಡುತ್ತಿತ್ತು. ಹಿಮಾಲಯದ ಮನಮೋಹಕ ಸೌಂದರ್ಯತೆಗಳ ಜೊತೆಗೆ ನೈಸರ್ಗಿಕ ಸೌಂದರ್ಯತೆ ಮತ್ತು ಸಾಂಸ್ಕೃತಿಕ ವೈಭವಗಳ ಸಾಮರಸ್ಯವನ್ನ ಪ್ರತಿಬಿಂಬಿಸುವ ಸ್ಥಳವಿದು ಅಂದ್ರೆ ತಪ್ಪಾಗಲಾರದು. ಹಿಂದೂಗಳ ಪವಿತ್ರ ನದಿಗಳೆನಿಸಿರುವ ಗಂಗಾ ಮತ್ತು ಯಮುನಾ ನದಿಗಳ ಉಗಮ ಸ್ಥಾನವಾಗಿರುವ ಈ ಸ್ಥಳವು ಹಿಂದೂಗಳಿಗೆ ಅತ್ಯಂತ ಜನಪ್ರಿಯವಾದ ಯಾತ್ರಾ ಸ್ಥಳವೂ ಹೌದು. ಅಷ್ಟೇ ಅಲ್ಲದೆ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾದ 4 ಧಾಮಗಳಾದ ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ ಮತ್ತು ಬದರಿನಾಥಗಳಿಗೆ ನೆಲೆಯಾಗಿದ್ದು ಇಲ್ಲಿಗೆ ಪ್ರಾರ್ಥನೆಯನ್ನ ಸಲ್ಲಿಸಲು ಸಾವಿರಾರು ಜನ ಭಕ್ತರು ಪ್ರತಿ ವರ್ಷ ಭೇಟಿ ಕೊಡುವುದು ಸರ್ವೇ ಸಾಮಾನ್ಯವೆನ್ನಬಹುದು. ದೇವಭೂಮಿ ಎಂದೇ ಹೆಸರುವಾಸಿಯಾಗಿರುವ ಉತ್ತರಾಖಂಡ ಕಡಿದಾದ ಪರ್ವತಗಳಿಗೆ ಅಲಂಕಾರ ಪ್ರಾಯವೆನಿಸುವಂತಹ ಓಕ್ಸ್, ಬರ್ಚ್ಗಳು, ಸಿಲ್ವರ್ ಫರ್ಗಳು ಮತ್ತು ರೋಡೋಡೆಂಡ್ರಾನ್ಗಳೊಂದಿಗೆ ಉತ್ತರಾಖಂಡವು ಭೇಟಿ ಕೊಡುವವರಿಗೆ ಕಲ್ಮಶರಹಿತ ಪ್ರಪಂಚದ ಒಂದು ರಮಣೀಯ ನೋಟವನ್ನ ಒದಗಿಸಿಕೊಡುತ್ತದೆ. ಇಲ್ಲಿ ಪ್ರವಾಸ ಅಥವಾ ಯಾತ್ರೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಆಸೆ. ಆದ್ರೆ ದುಬಾರಿ ಹಣ ಖರ್ಚಾಗೋ ಭಯದಿಂದ ಇಲ್ಲಿಗೆ ಪ್ರವಾಸ ಮಾಡೋಕೆ ಹಿಂದೇಟು ಹಾಕೋದೇ ಹೆಚ್ಚು. ಇಷ್ಟೆಲ್ಲ ಯೋಚನೆ ಮಾಡ್ತಾ ಈ ಚಾನ್ಸ್ ಮಿಸ್ ಮಾಡ್ಕೋಬೇಡಿ. ಹೌದು, ಆಗಸ್ಟ್ 22ರಂದು ಸೆಪ್ಟೆಂಬರ್ 1ರವರೆಗೆ ಬೆಂಗಳೂರಿನಿಂದ ಪ್ರವಾಸ ಮಾಡಬಹುದು. ಕಡಿಮೆ ವೆಚ್ಚದಲ್ಲಿ ಆರಾಮದಾಯಕವಾಗಿ ನಿಮ್ಮ ನೆಚ್ಚಿನ ಸಂಗಾತಿಯೊಂದಿಗೆ ಒತ್ತಡಕ್ಕೆ ಬ್ರೇಕ್ ಹಾಕಿಕೊಳ್ಳಬಹುದು ಎಂದು ಐಆರ್ಸಿಟಿಸಿ ಹೇಳಿದೆ. 10 ದಿನ ಉತ್ತರಾಖಂಡದ ಪ್ರವಾಸ. ಉತ್ತರಾಖಂಡ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಸಹಯೋಗದೊಂದಿಗೆ ದೇವಭೂಮಿ ಉತ್ತರಾಖಂಡ ಯಾತ್ರೆ ಭಾರತ್ ಗೌರವ್ ಮಾನಸ್ ಕಂಠ್ ಎಕ್ಸ್‌ಪ್ರೆಸ್ ಆರಂಭಗೊಳ್ಳಲಿದೆ. ಬೆಂಗಳೂರಿನಿಂದ ಆರಂಭವಾಗುವ ಯಾತ್ರೆಯು ಒಟ್ಟು 10 ದಿನಗಳ ಪ್ರವಾಸದಲ್ಲಿ ಉತ್ತರಾಖಂಡದ ಪ್ರವಾಸಿ ತಾಣ ವೀಕ್ಷಿಸಲು ಅವಕಾಶ ಮಾಡಿಕೊಡಲಾಗಿದೆ. ಯಾತ್ರೆಯಲ್ಲಿ ಯಾವ್ಯಾವ ಸ್ಥಳ ನೋಡಬಹುದು? ಭೀಮತಾಲ್, ನೈನಿತಾಲ್, ಕೈಂಚಿಧಾಮ್, ಬಾಬಾ ನೀಮ್ ಕರೋಲಿ ದೇವಸ್ಥಾನ, ಕಸರ್ ದೇವಿ ದೇವಸ್ಥಾನ, ಕತರ್ಮಲ್ ಸೂರ್ಯ ದೇವಾಲಯ, ಜಾಗೇಶ್ವರ ಧಾಮ್, ಗೋಲು ದೇವತಾ, ಚಿಟೈ, ಅಲ್ಮೋರಾ, ನಂದಾದೇವಿ ದೇವಸ್ಥಾನ, ಬೈಜಿನಾಥ್, ಬಾಗೇಶ್ವರ, ಕೌಸನಿ, ರಾಣಿಖೇತ್ಗಳಿಗೆ ಭೇಟಿ ನೀಡಬಹುದು ಎಂದು ಐಆರ್ಸಿಟಿಸಿ ಹಿರಿಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಜಿತ್ ತಿಳಿಸಿದರು. ಪ್ರವಾಸದ ಪ್ಯಾಕೇಜ್ ವಿವರ ಹೀಗಿದೆ. ಉತ್ತರಾಖಂಡ ಪ್ರವಾಸದ ಪ್ಯಾಕೇಜ್ ದರವು ಒಬ್ಬರಿಗೆ ಸ್ಟ್ಯಾಂಡರ್ಡ್ಸ್ನಲ್ಲಿ 28,020 ರೂಪಾಯಿ ಆದ್ರೆ ಕಂಫರ್ಟ್ ವರ್ಗದಲ್ಲಿ 35,340 ರೂಪಾಯಿ ಇದೆ. ಮಾಹಿತಿಯನ್ನ ಸಂಸ್ಥೆಯ ವೆಬ್ಸೈಟ್ನಲ್ಲಿ ನೀಡಲಾಗಿದೆ. ಇನ್ನು ಹೆಚ್ಚಿನ ವಿವರಗಳಿಗಾಗಿ 9030140710 ಅಥವಾ 8595931292ಕ್ಕೆ ಸಂಪರ್ಕಿಸಬಹುದು. ಒಟ್ನಲ್ಲಿ ಇಂತಹ ಪ್ರವಾಸ ಪ್ಯಾಕೇಜ್ಗಳು ಜನಸಾಮಾನ್ಯರಿಗೆ ಹೆಚ್ಚು ಉಪಯುಕ್ತ. ಕಡಿಮೆ ವೆಚ್ಚದಲ್ಲಿ ಕನಸು ನನಸಾಗಿಸಿಕೊಳ್ಳಲು ಒಂದೊಳ್ಳೆ ಅವಕಾಶ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.